Dear students, welcome to first PU physics class. Myself Akshata. This is part 2 video of motion in a straight line. Let us start this class with the path length and displacement. For that, consider a diagram in which the object is moving along straight line. Okay. Here the object is at origin O at time t equal to 0 second. Let A, B and C are positions of the object at different instants of time t1, t2, t3 respectively. Okay. Now calculate path length and displacement in 4 different cases. Let us discuss one by one. First one, when object moves from O to B. ಓಕೆ, ನಾನಿಲ್ಲಿ ಪಾತ್ ಲೆಂತನ್ನು ಪಿ ಅಂತ ಡಿನೋಟ್ ಮಾಡಿದ್ದೇನೆ, ಡಿಸ್ಪ್ಲೇಸ್ಮೆಂಟನ್ನು ಡಿ ಅಂತ ಡಿನೋಟ್ ಮಾಡಿದ್ದೇನೆ. ಓಕೆ, ಆದರೆ ಇದು ಫಿಸಿಕ್ಸಲ್ಲಿ ನಾವು ಈ ರೀತಿಯಾಗಿ ಡಿನೋಟ್ ಮಾಡಲ್ಲ, ಆಯಿತಾ. ಇಲ್ಲಿ ಎಕ್ಸಾಂಪಲ್ ಪರ್ಪಸ್ಸಿಗೋಸ್ಕರ ಮಾತ್ರ ಹಾಗೆ ಡಿನೋಟ್ ಮಾಡಿದ್ದೇನೆ. ಓಕೆ, ಜನರಲಿ ಪಾತ್ ಲೆಂತ್ ಮತ್ತು ಡಿಸ್ಪ್ಲೇಸ್ಮೆಂಟನ್ನು ಎಕ್ಸ್ ಅಂತ ಡಿನೋಟ್ ಮಾಡ್ತಾರೆ, ಸ್ಮಾಲ್ ಎಕ್ಸ್. ಓಕೆ, ರೈಟ್. ಇನ್ ಫಸ್ಟ್ ಕೇಸ್ O to B, then path length P equal to 4 meter and displacement D equal to plus 4 meter. ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬರೀಬೇಕಿದ್ರೆ ಪ್ಲಸ್ ಸೈನನ್ನು ಮೆನ್ಷನ್ ಮಾಡಿದ್ದೇವೆ ಬಿಕಾಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಆಕ್ಸಿಸ್. ಓಕೆ, ಇನ್ ಸೆಕೆಂಡ್ ಕೇಸ್ ವೆನ್ ಆಬ್ಜೆಕ್ಟ್ ಮೂವ್ಸ್ ಫ್ರಮ್ O to C, path length P equal to 3 meter and displacement D equal to minus 3 meter because in this case the object is moving along negative axis. Okay, next in third case when object moves from O to B and B to O, ಅಂದರೆ ಇಲ್ಲಿ ಆಬ್ಜೆಕ್ಟು ಒರಿಜಿನಿಂದ ಬಿಗೆ ರೀಚ್ ಆಗಿದೆ, ವಾಪಸ್ ಮತ್ತೆ ಅದು ಒರಿಜಿನಿಗೆ ಬಂದಿದೆ, ಹೌದಾ. ದೆನ್ ಪಾತ್ ಲೆಂತ್ ಈಕ್ವಲ್ ಟು ಒ ಬಿ ಪ್ಲಸ್ ಬಿ ಒ ಈಕ್ವಲ್ ಟು 4 plus 4 equal to 8 meter. Displacement equal to OB minus BO equal to 4 minus 4 equal to 0. ಓಕೆ, ಈ ಕೇಸಲ್ಲಿ ನಾವು ಪಾತ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಬಾಡಿ ಅಂತ ತಗೊಳ್ತೇವೆ. ಓಕೆ, ಅದೇ ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಇಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ರೈಟ್. ನೆಕ್ಸ್ಟ್ ಇನ್ ಫೋರ್ತ್ ಕೇಸ್ ವೆನ್ ಆಬ್ಜೆಕ್ಟ್ ಮೂವ್ಸ್ ಫ್ರಮ್ O to A and A to B, path length equal to OA plus AB, that is 6 plus 2 equal to 8 meter. Displacement equal to OA minus AB equal to 6 minus 2 equal to plus 4 meter. ಓಕೆ, ಅಗೇನ್ ಈ ಕೇಸಲ್ಲೂ ಕೂಡ ನಾವು ಅದೇ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ಈ ಎಕ್ಸಾಂಪಲ್ಸ್ ಮೇಲೆ ನಾವು ಪಾತ್ ಲೆಂತ್ ಮತ್ತು ಡಿಸ್ಪ್ಲೇಸ್ಮೆಂಟನ್ನು ಡಿಫೈನ್ ಮಾಡ್ಬೋದು. ಓಕೆ, ಪಾತ್ ಲೆಂತ್ ಈಸ್ ಟೋಟಲ್ ಡಿಸ್ಟೆನ್ಸ್ ಮೂವ್ಡ್ ಬೈ ಅ ಬಾಡಿ ಫ್ರಮ್ ಒನ್ ಪೊಸಿಷನ್ ಟು ಅದರ್ ಪೊಸಿಷನ್. ಓಕೆ, ಅದೇ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ಚೇಂಜ್ ಇನ್ ಪೊಸಿಷನ್ ಆಫ್ ಅ ಬಾಡಿ ವಿತ್ ಟೈಮ್ ಇನ್ ಪರ್ಟಿಕ್ಯುಲರ್ direction. Okay, so in this example the direction is mentioned by positive or negative sign. ಹೌದಾ, ಪಾಸಿಟಿವ್ ಸೈನ್ ಇಂಡಿಕೇಟ್ಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಆಕ್ಸಿಸ್. ಸಿಮಿಲರ್ ವೇ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ನೆಗೆಟಿವ್ ಆಕ್ಸಿಸ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಲೆಟ್ us study some properties. Path length is a scalar. Scalar ಅಂದರೆ those physical quantities having only magnitude. Okay, displacement it is a vector, means those physical quantities having both magnitude and direction. Okay, in diagram ನೋಡಿ, ಇದರಲ್ಲಿ ನಾವು ಪಾತ್ ಲೆಂತಲ್ಲಿ ಎಲ್ಲೂ ಕೂಡ ನಾವೇನು ಮಾಡಿಲ್ಲ, ಸೈನನ್ನು ಮೆನ್ಷನ್ ಮಾಡಲಿಲ್ಲ, ಹೌದಾ. ಓನ್ಲಿ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಅ ನಂಬರ್ ಅಥವಾ ಮ್ಯಾಗ್ನಿಟ್ಯೂಡ್. ಹೀಗಾಗಿ ಪಾತ್ ಲೆಂತ್ ಈಸ್ ದಿ ಸ್ಕೇಲಾರ್. ಬಟ್ ಡಿಸ್ಪ್ಲೇಸ್ಮೆಂಟನ್ನು ಬರೀಬೇಕಿದ್ರೆ ವಿ ಮೆನ್ಷನ್ ಸೈನ್ ಪಾಸಿಟಿವ್ ಆರ್ ನೆಗೆಟಿವ್
ಹೀಗಾಗಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದೇನು, ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಓಕೆ, ನೆಕ್ಸ್ಟ್ path length is always positive but displacement may be positive or negative or zero. Yes, path length ನೋಡಿ ಎಲ್ಲೂ ಕೂಡ ನಾವು ಸೈನ್ ತೊಗೊಂಡಿಲ್ಲ, ಹೌದಾ, ಮತ್ತು ಎಲ್ಲೂ ಕೂಡ ಝೀರೋ ಬಂದಿಲ್ಲ ವ್ಯಾಲ್ಯೂ, ಓನ್ಲಿ ನಂಬರ್ ಬಂದಿದೆ. ಓನ್ಲಿ ನಂಬರ್ ಇದೆ ಅಂದರೆ ಅದು ಪಾಸಿಟಿವ್ ವ್ಯಾಲ್ಯೂ ಅಂತ ಅರ್ಥ. ಹೀಗಾಗಿ ಪಾತ್ ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್. ಆದರೆ ಡಿಸ್ಪ್ಲೇಸ್ಮೆಂಟ್ ಏನಾಗ್ಬೋದು, ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಝೀರೋ. ಕರೆಕ್ಟಾ? ಓಕೆ, ಸೊ ರಿಮೆಂಬರ್ ದೀಸ್ ಪಾಯಿಂಟ್ಸ್. ಇದ್ರ ಮೇಲೆ ಕ್ವಶನ್ ನಿಮ್ಗೆ ಹೇಗೆ ಕೇಳ್ತಾರೆ ಅಂದರೆ 2 ಮಾರ್ಕ್ಸಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪಾತ್ ಲೆಂತ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಫಾರ್ 2 ಮಾರ್ಕ್ಸ್. ಆಗ ನೀವು ಇದರಲ್ಲಿ 3 ಪ್ರಾಪರ್ಟೀಸಲ್ಲಿ ಯಾವುದಾದ್ರೂ 2 ಪ್ರಾಪರ್ಟೀಸನ್ನು ಬರಿಬೇಕು. ಓಕೆ, ನೆಕ್ಸ್ಟ್ ಇನ್ ದಿಸ್ ಕೇಸ್ ಎ ಈಸ್ ದಿ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಸಿ ಈಸ್ ದಿ ಫೈನಲ್ ಪೊಸಿಷನ್ ಆಫ್ ಅ ಬಾಡಿ. ಓಕೆ, ಇಲ್ಲಿ ನಾವು ಪಾತ್ ಲೆಂತನ್ನು 2 ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಯಾಕೆಂದರೆ ದೇರ್ ಆರ್ 2 ವೇಸ್ ಟು ರೀಚ್ ಪಾಯಿಂಟ್ ಸಿ. ಹೌದಾ? ಹೀಗಾಗಿ ಐದರ್ ಸೊ ದಟ್ ಬಾಡಿ ಮೂವ್ಸ್ ಫ್ರಮ್ ಎ ಟು ಸಿ, ಆರ್ ಅದು ಎದಿಂದ ಬಿಗೆ ಹೋಗಿ ನೆಕ್ಸ್ಟ್ ಬಿದಿಂದ ಸಿಗೆ ರೀಚ್ ಆಗ್ಬೋದು. ಹೆನ್ಸ್ ಪಾತ್ ಲೆಂತ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು 4 + 3 = 7 ಮೀಟರ್, ಆರ್ ಫಾರ್ ಡೈರೆಕ್ಟ್ ವೇ ಪಾತ್ ಲೆಂತ್ ಎ ಸಿ ಈಕ್ವಲ್ ಟು 5 ಮೀಟರ್. ಓಕೆ, ಆದರೆ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇದರಲ್ಲಿ ಓನ್ಲಿ 1, ಅದೆಷ್ಟು 5 ಮೀಟರ್. ಯಾಕೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನದು, ಇಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಓಕೆ, ಹೀಗಾಗಿ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಯಾವತ್ತೂ ಒಂದೇ ಇರುತ್ತೆ. ಆದರೆ ಪಾತ್ ಲೆಂತ್ಸ್ ವ್ಯಾಲ್ಯೂ ಏನಾಗ್ಬೋದು, ಚೇಂಜ್ ಆಗ್ಬೋದು, ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ವೇಸ್. ಓಕೆ, ಹೀಗಾಗಿ ಡಿಸ್ಪ್ಲೇಸ್ಮೆಂಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್ ಆಫ್ ಅ ಬಾಡಿ. Okay, it is another definition of displacement. Remember this one also. Now, speed and velocity. Speed ಅಂದರೆ ಜವ, ವೆಲಾಸಿಟಿ ಅಂದರೆ ವೇಗ. ಓಕೆ, ಡಿಸ್ಟೆನ್ಸ್ ಅಂದರೆ ಚಲಿಸಿದ ದೂರ, ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಸ್ಥಾನಪಲ್ಲಟ. ಓಕೆ, ರೈಟ್. ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಹೀಗಾಗಿ ಸ್ಪೀಡ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಪರ್ ಯೂನಿಟ್ ಟೈಮ್. ಯೂನಿಟ್ ಟೈಮ್ ಅಂದರೆ ಐದರ್ 1 ಸೆಕೆಂಡ್ ಆಗ್ಬೋದು, ಇಲ್ಲ 1 ಮಿನಿಟ್ ಆಗ್ಬೋದು, ಇಲ್ಲ 1 ಅವರ್ ಆಗ್ಬೋದು, ಎಟ್ಸೆಟ್ರಾ. ಅಲ್ಲಿ ಮ್ಯಾಗ್ನಿಟ್ಯೂಡ್ ಏನಿರಬೇಕು, 1 ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಯೂನಿಟ್. ಓಕೆ, ಯೂನಿಟ್ ಟೈಮ್. ಓಕೆ, ರೈಟ್. ಅದೇ ಥರ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ವೆಲಾಸಿಟಿ ಈಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರಿಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಕಾಲದೊಂದಿಗೆ ಸ್ಥಾನಪಲ್ಲಟದಲ್ಲಿ ಆಗುವ ಬದಲಾವಣೆಯನ್ನು ವೇಗ ಅಂತ ಕರೀತಾರೆ. ಹೌದಾ? ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಸಮ್ ಪ್ರಾಪರ್ಟೀಸ್. ಸ್ಪೀಡ್ ಈಸ್ ಸ್ಕೇಲಾರ್ ಬಿಕಾಸ್ ಡಿಸ್ಟೆನ್ಸ್ ಸ್ಕೇಲಾರು, ಟೈಮ್ ಕೂಡ ಸ್ಕೇಲಾರು, ಹೀಗಾಗಿ ಸ್ಪೀಡ್ ಈಸ್ ಸ್ಕೇಲಾರ್. ವೆಲಾಸಿಟಿ ಈಸ್ ವೆಕ್ಟರ್ ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್ ಕ್ವಾಂಟಿಟಿ ಬಟ್ ಟೈಮ್ ಈಸ್ ಸ್ಕೇಲಾರ್, ಹೀಗಾಗಿ ವೆಲಾಸಿಟಿ ಈಸ್ ದಿ ವೆಕ್ಟರ್. ನೆಕ್ಸ್ಟು ದ SI ಯೂನಿಟ್ ಆಫ್ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್. ಸಿಮಿಲರ್ ವೇ ದ SI ಯೂನಿಟ್ ಆಫ್ ವೆಲಾಸಿಟಿ ಈಸ್ ಆಲ್ಸೋ ಮೀಟರ್ ಪರ್ ಸೆಕೆಂಡ್. ಓಕೆ, ಡಿಸ್ಟೆನ್ಸ್ ಈಸ್ ಮೆಷರ್ಡ್ ಇನ್ ಮೀಟರ್ ಆ್ಯಂಡ್ ಟೈಮ್ ಈಸ್ ಮೆಷರ್ಡ್ ಇನ್ ಸೆಕೆಂಡ್. ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ, ಸ್ಪೀಡ್ ಈಸ್ ಐದರ್ ಪಾಸಿಟಿವ್ ಆರ್ ಝೀರೋ ಬಟ್ ನೆವರ್ ನೆಗೆಟಿವ್. ಓಕೆ, ಯಾಕೆಂದರೆ ಸ್ಪೀಡ್ ಝೀರೋ ಅಂದರೆ ಅರ್ಥ ಏನು, ಆ ಆಬ್ಜೆಕ್ಟು ರೆಸ್ಟಲ್ಲಿದೆ ಅಂತ. ಓಕೆ, ರೈಟ್. ಓಕೆ, ಹೀಗಾಗಿ ಡಿಸ್ಟೆನ್ಸ್ ಯಾವತ್ತೂ ಏನಾಗಲ್ಲ, ನೆಗೆಟಿವ್ ಬರೋದಿಲ್ಲ. ಹೌದಾ? ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಬರುವಂಥದ್ದು. ಹೀಗಾಗಿ ಸ್ಪೀಡ್ ಈಸ್ ಐದರ್ ಪಾಸಿಟಿವ್ ಆರ್ ಝೀರೋ, ನೆಗೆಟಿವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವೆಲಾಸಿಟಿ ಇಟ್ ಮೇ ಬಿ ಪಾಸಿಟಿವ್ ಆರ್ ಝೀರೋ ಆರ್ ನೆಗೆಟಿವ್ ಬಿಕಾಸ್ ಡಿಸ್ಪ್ಲೇಸ್ಮೆಂಟು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಅಥವಾ ಝೀರೋ ಬರ್ಬೋದು. ಹೌದಾ? ಓಕೆ, ಹಾಂ, ಹಿಯರ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಈಸ್ ಸೇಮ್ ಆ್ಯಸ್ ದಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಯಾವ ದಿಕ್ಕಿನಲ್ಲಿ ವಸ್ತುವಿನ ಸ್ಥಾನಪಲ್ಲಟ ಆಗುತ್ತೆ ಅದೇ ದಿಕ್ಕಿನಲ್ಲಿ
ವೇಗದ ಡೈರೆಕ್ಷನ್ ಕೂಡ ಇರುತ್ತೆ. ಓಕೆ ರೈಟ್. ಅಗೇನ್ ಇದ್ರ ಮೇಲೂ ಕೂಡ ನಿಮಗೆ 2 ಅಥವಾ 3 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಓಕೆ, ಆಗ ನೀವು SI ಯೂನಿಟನ್ನು ಮೆನ್ಷನ್ ಮಾಡಬಾರ್ದು, ಉಳಿದ ಪ್ರಾಪರ್ಟಿ ಬರೀಬಹುದು. ಓಕೆ ರೈಟ್. ನೆಕ್ಸ್ಟ್, ಟೈಪ್ಸ್ ಆಫ್ ವೆಲಾಸಿಟಿ ಆ್ಯಂಡ್ ಸ್ಪೀಡ್. ಫಸ್ಟ್ ಒನ್, ಯೂನಿಫಾರ್ಮ್ ಆರ್ ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ಇದನ್ನು ಡಿಫೈನ್ ಮಾಡೋಕ್ಕಿಂತ ಮುಂಚೆ ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ. ಈ ಡಯಾಗ್ರಾಮಲ್ಲಿ 4 ಪೊಸಿಷನ್ಸ್ ಇದೆ, O, A, B ಮತ್ತು C. ಕರೆಕ್ಟಾ? ಓಕೆ, ಅದರಲ್ಲಿ 2 ಪೊಸಿಷನ್ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? 30 ಕಿಲೋಮೀಟರ್ ಇದೆ ಮತ್ತು ಟೈಮ್ 1 ಅವರ್ ಅಂತ ಬರೆದಿದ್ದೇನೆ. ಓಕೆ, ಇಲ್ಲಿ 1 ಅವರ್ ಅನ್ನೋದೇನು? ಅದು ಟೈಮ್ ಇಂಟರ್ವಲ್. ಓಕೆ, ಅಂದರೆ ಇಲ್ಲಿ ಆಬ್ಜೆಕ್ಟು ಓದಿಂದ ಎಗೆ ರೀಚ್ ಆಗಲಿಕ್ಕೆ 1 ಅವರ್ ಟೈಮ್ ತೊಗೊಳುತ್ತೆ ಮತ್ತು ಅದು 30 ಕಿಲೋಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. A ಟು ಬಿಗೆ ರೀಚ್ ಆಗಲಿಕ್ಕೆ ಅಗೇನ್ ಇಟ್ ಟೇಕ್ಸ್ 1 ಅವರ್ ಆ್ಯಂಡ್ ಕವರ್ಸ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ 30 ಕಿಲೋಮೀಟರ್. ಸಿಮಿಲರ್ ವೇ B ಟು C. ಓಕೆ ರೈಟ್. ಹೀಗಾಗಿ ಇಲ್ಲೇನಿದೆ? ಪ್ರತಿಯೊಂದು 2 ಪೊಸಿಷನ್ ನಡುವೆ ಟೈಮ್ ಇಂಟರ್ವಲ್ ಸೇಮ್ ಇದೆ, ಹೌದಾ? ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಕೂಡ ಸೇಮ್ ಇದೆ. ಎಷ್ಟು? ಅದು 30 ಕಿಲೋಮೀಟರ್, ಹೌದಾ? ಹೀಗಾಗಿ ಈ ಥರ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಓಕೆ, ಹೀಗಾಗಿ ಇದನ್ನು ಹೇಗೆ ಡಿಫೈನ್ ಮಾಡ್ಬೋದು? ಅ ಬಾಡಿ ಈಸ್ ಸೆಡ್ ಟು ಹ್ಯಾವ್ ಆ್ಯನ್ ಯೂನಿಫಾರ್ಮ್ ವೆಲಾಸಿಟಿ ಇಫ್ ಇಟ್ ಅಂಡರ್ಗೋಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಓಕೆ, ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ ಅಂದರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದಿ ವೆಲಾಸಿಟಿ ರಿಮೇನ್ಸ್ ಸೇಮ್. ಓಕೆ, ನೀವು ಇಲ್ಲಿ ವೆಲಾಸಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ವೆಲಾಸಿಟಿ V ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಹೌದಾ? 30 ಕಿಲೋಮೀಟರ್ ಬೈ 1 ಅವರ್ ಈಕ್ವಲ್ ಟು 30 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಪ್ರತಿ 2 ಪೊಸಿಷನ್ ನಡುವೆ ಕೂಡ ವೆಲಾಸಿಟಿ ಎಷ್ಟಿದೆ? 30 ಕಿಲೋಮೀಟರ್ ಪರ್ ಅವರ್, ಹೌದಾ? ಹೀಗಾಗಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. O ಟು A, A ಟು B ಮತ್ತು B ಟು C. ಅಲ್ಲೆಲ್ಲದರಲ್ಲೂ ಕೂಡ ವೆಲಾಸಿಟಿ ವ್ಯಾಲ್ಯೂ ಎಷ್ಟು? 30. ಡೈರೆಕ್ಷನ್ ಕೂಡ ಸೇಮ್ ಇದೆ. ಇಲ್ಲಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಹೌದಾ? ಪಾಸಿಟಿವ್ ಆ್ಯಕ್ಸಿಸ್ ಅಂತ ತಿಳ್ಕೊಳ್ಳಿ. ಕರೆಕ್ಟಾ? ಡೈರೆಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಆ್ಯನ್ ಆ್ಯರೋ ಮಾರ್ಕ್. ಕರೆಕ್ಟಾ? ಓಕೆ. ಸಿಮಿಲರ್ ವೇ ನಾವು ಯೂನಿಫಾರ್ಮ್ ಅಥವಾ ಕಾನ್ಸ್ಟೆಂಟ್ ಸ್ಪೀಡನ್ನು ಡಿಫೈನ್ ಮಾಡ್ಬೋದು. ಅ ಬಾಡಿ ಈಸ್ ಸೆಟ್ ಟು ಹ್ಯಾವ್ ಆ್ಯನ್ ಯೂನಿಫಾರ್ಮ್ ಸ್ಪೀಡ್ ಇಫ್ ಇಟ್ ಅಂಡರ್ಗೋಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಓಕೆ, ಇಲ್ಲಿ ಡಿಫ್ರೆನ್ಸ್ ಏನು? ವೆಲಾಸಿಟಿ ಅಂತ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಅಂತ ಟರ್ಮ್ ಯೂಸ್ ಮಾಡಬೇಕು, ಸ್ಪೀಡ್ ಅಂತ ಬಂದಾಗ ಡಿಸ್ಟೆನ್ಸ್ ಅಂತ ಯೂಸ್ ಮಾಡಬೇಕು. ಓಕೆ ರೈಟ್. ನೆಕ್ಸ್ಟ್, ನಾನ್ ಯೂನಿಫಾರ್ಮ್ ಆರ್ ವೇರಿಯೇಬಲ್ ವೆಲಾಸಿಟಿ. ರೈಟ್. ಅಗೇನ್ ಇಲ್ಲೂ ಕೂಡ ಒಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ 3 ಕೇಸಸ್ ಇದೆ, ಹೌದಾ? ಫಸ್ಟ್ ಕೇಸಲ್ಲಿ ಡಿಫರೆಂಟ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಸೇಮ್ ಡೈರೆಕ್ಷನ್. ಓಕೆ, ಮ್ಯಾಗ್ನಿಟ್ಯೂಡ್ ಅಂದರೆ ಅರ್ಥ ಆಗ್ತಾ ಇದೆ ಅಲ್ವಾ? O ಟು ಎದಲ್ಲಿ 30 ಕಿಲೋಮೀಟ್ರ್ ಅಂತ ಇದೆ, A ಟು ಬಿದಲ್ಲಿ 45 ಕಿಲೋಮೀಟ್ರ್ ಅಂತ ಇದೆ, ಹೌದಾ? ಟೈಮ್ ಇಂಟರ್ವಲ್ ನಾವು ಸೇಮ್ ತೊಗೊಳ್ತೇವೆ. 2 ಕೇಸಲ್ಲೂ ಕೂಡ 1 ಅವರ್ ಇದೆ, ಹೌದಾ? ಓಕೆ, ಇಲ್ಲೇನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಬೇರೆ ಬೇರೆ ಇದೆ ಅಂದರೆ ವೆಲಾಸಿಟಿ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಲೆಟ್ us calculate here. O to A. So what is the value of velocity? 30 km by 1 hour equal to 30 km per hour ಆಯಿತು, ಹೌದಾ? ಅದೇ A to B ದಲ್ಲಿ 45 km by 1 hour equal to 45 km per hour, ಹೌದಾ? ಹೀಗಾಗಿ ಇಲ್ಲೇನಾಗಿದೆ? ಡೈರೆಕ್ಷನ್ ಸೇಮ್ ಇದೆ. ಆಬ್ಜೆಕ್ಟು ಎಕ್ಸ್ ಡೈರೆಕ್ಷನ್ ಕಡೆಗೆ ಮೂವ್ ಆಗ್ತಾ ಇದೆ, ಹೌದಾ? ಪಾಸಿಟಿವ್ ಡೈರೆಕ್ಷನ್ ಕಡೆಗೆ ಮೂವ್ ಆಗ್ತಾ ಇದೆ. ಆದರೆ ಡಿಸ್ಪ್ಲೇಸ್ಮೆಂಟಿನ ಮ್ಯಾಗ್ನಿಟ್ಯೂಡ್ ಏನಾಗಿದೆ? ಚೇಂಜ್ ಆಗಿದೆ. ಇಲ್ಲಿ ನಾವು ಆಬ್ಜೆಕ್ಟು ವೇರಿಯಬಲ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕನ್ಸಿಡರ್ ದ ಸೆಕೆಂಡ್ ಕೇಸ್, ಡಿಫರೆಂಟ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡಿಫರೆಂಟ್ ಡೈರೆಕ್ಷನ್. ಫಸ್ಟ್ ಆಬ್ಜೆಕ್ಟು ಓದಿಂದ ಎಗೆ 1 ಅವರಲ್ಲಿ ರೀಚ್ ಆಗುತ್ತೆ ಮತ್ತು
ವಿಚ್ ಕವರ್ಸ್ 30 ಕಿಲೋಮೀಟರ್ ಡಿಸ್ಟೆನ್ಸ್. ಆಯಿತಾ, ಇಲ್ಲಿ ವೆಲಾಸಿಟಿ ಎಷ್ಟಾಯಿತು? 30 ಕಿಲೋಮೀಟರ್ ಪರ್ ಅವರ್. ಅದಾದ ನಂತರ ಅದು ಫಸ್ಟು ಟುವರ್ಡ್ಸ್ ವೆಸ್ಟ್ ಕಡೆಗೆ ಮೂವ್ ಆಗ್ತಾಯಿತ್ತು. O to A ಅಂದರೆ ಟುವರ್ಡ್ಸ್ ವೆಸ್ಟ್. ಈಗ A to B ಅಂದರೆ ಟುವರ್ಡ್ಸ್ ಸೌತ್ ಕಡೆಗೆ ಮೂವ್ ಆಗ್ತಾ ಇದೆ. ಎಸ್, ಹಾಂ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 45 ಇದೆ. ಅಂದರೆ 45 ಕಿಲೋಮೀಟರ್ ಪರ್ ಅವರ್ ಆಯಿತು ವೆಲಾಸಿಟಿ. ಹೌದಾ? ಹೀಗಾಗಿ ಇಲ್ಲೇನಾಗಿದೆ? ವೆಲಾಸಿಟಿಯ ಮ್ಯಾಗ್ನಿಟ್ಯೂಡು ಚೇಂಜ್ ಆಗಿದೆ ಮತ್ತು ಡೈರೆಕ್ಷನ್ ಕೂಡ ಚೇಂಜ್ ಆಗಿದೆ. ಕರೆಕ್ಟಾ? ಫಸ್ಟ್ ಮ್ಯಾಗ್ನಿಟ್ಯೂಡ್ ಎಷ್ಟು? 30. ನೆಕ್ಸ್ಟ್ A to B ದಲ್ಲಿ ಮ್ಯಾಗ್ನಿಟ್ಯೂಡು 45. ಡೈರೆಕ್ಷನ್ನು O to A ಅಂದರೆ ಟುವರ್ಡ್ಸ್ ವೆಸ್ಟು, A to B ಅಂದರೆ ಟುವರ್ಡ್ಸು ಸೌತ್. ಕರೆಕ್ಟಾ? ಓಕೆ. ನೆಕ್ಸ್ಟ್ ಕನ್ಸಿಡರ್ ಥರ್ಡ್ ಕೇಸ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡಿಫರೆಂಟ್ ಡೈರೆಕ್ಷನ್. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ರೆ, ಆಬ್ಜೆಕ್ಟು ಸರ್ಕ್ಯುಲರ್ ಪಾತಲ್ಲಿ ಟ್ರಾವೆಲ್ ಆಗಬೇಕಿದ್ರೆ ಆಗೇನಾಗುತ್ತೆ? ಅದರ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಆದರೆ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಅದರ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಹೌದಾ? ಇಲ್ಲಿ ಡೈರೆಕ್ಷನ್ನ ನಾವು ಆರೋ ಮಾರ್ಕಿಂದ ಮೆನ್ಷನ್ ಮಾಡಿದ್ದೇವೆ. ಕರೆಕ್ಟಾ? ಈ ಮೂರು ಕೇಸಸನ್ನು ನಾವು ಕೂಡ ಏನಂತ ಹೇಳ್ತೀವಿ? ದ ಆಬ್ಜೆಕ್ಟು ಟ್ರಾವೆಲ್ ವಿತ್ ವೇರಿಯೇಬಲ್ ಸ್ಪೀಡ್ ಅಂತ ಹೇಳ್ತೇವೆ. ಹೌದಾ? ಅಂದರೆ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು? ಇದರಲ್ಲಿ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡಲ್ಲೂ ಚೇಂಜಸ್ ಆಗ್ಬೋದು, ಅಥವಾ ಡೈರೆಕ್ಷನಲ್ಲೂ ಚೇಂಜಸ್ ಆಗ್ಬೋದು, ಅಥವಾ ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನಲ್ಲೂ ಚೇಂಜಸ್ ಆದರೆ ನಾವು ಆಗ ಆ ಆಬ್ಜೆಕ್ಟು ನಾನ್ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಓಕೆನಾ? ಹೀಗಾಗಿ ಡೆಫಿನೇಷನ್ ಏನು? ಅ ಬಾಡಿ ಈಸ್ ಸೆಡ್ ಟು ಹ್ಯಾವ್ ಆ್ಯನ್ ವೇರಿಯಬಲ್ ವೆಲಾಸಿಟಿ ಇಫ್ ಇಟ್ ಅಂಡರ್ಗೋಸ್ ಅನ್ಇಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಓಕೆ, ಅನ್ಇಕ್ವಲ್ ಡಿಸ್ಪ್ಲೇಸ್ಮೆಂಟ್ ನೀವಿಲ್ಲಿ ಅಬ್ಸರ್ವ್ ಮಾಡಿದಿರಿ. ಇಲ್ಲಿ ಒಂದು ಸಲ ಡಿಸ್ಪ್ಲೇಸ್ಮೆಂಟ್ 30 ಕಿಲೋಮೀಟ್ರ್ ಇದ್ದರೆ ನೆಕ್ಸ್ಟು 45 ಕಿಲೋಮೀಟರ್ ಆಗಿದೆ. ಕರೆಕ್ಟಾ? ಓಕೆ. ಆ್ಯಂಡ್ ದೆರ್ ಈಸ್ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಆರ್ ಡೈರೆಕ್ಷನ್ ಆರ್ ಬೋತ್. ಓಕೆ, ಸಿಮಿಲರ್ ವೇ ವಿ ಕ್ಯಾನ್ ಡಿಫೈನ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಅಗೇನ್ ಇಲ್ಲೂ ಅಷ್ಟೇ, ಡಿಸ್ಪ್ಲೇಸ್ಮೆಂಟ್ ಬದಲಿಗೆ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆಯಿತು. ಮೀನಿಂಗ್ ಸೇಮ್. ಓಕೆ, ವೆಲಾಸಿಟಿಗೆ ಡೈರೆಕ್ಷನ್ ಇರುತ್ತೆ, ಸ್ಪೀಡಿಗೆ ಡೈರೆಕ್ಷನ್ ಇರೋದಿಲ್ಲ. ರೈಟ್? ಓಕೆ, ಇದು ಡೆಫಿನೇಷನ್ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಎವರೇಜ್ ವೆಲಾಸಿಟಿ. ವೆನ್ ಅ ಬಾಡಿ ಮೂವ್ಸ್ ವಿತ್ ವೇರಿಯೇಬಲ್ ವೆಲಾಸಿಟೀಸ್ ದೆನ್ ವಿ ವಿಲ್ ಕನ್ಸಿಡರ್ ಎವರೇಜ್ ವೆಲಾಸಿಟಿ. ಅಂದರೆ ಒಂದು ಆಬ್ಜೆಕ್ಟು ವೆಲಾಸಿಟಿನ ಚೇಂಜ್ ಮಾಡ್ತಾ ಮೂವ್ ಆಗ್ತಾ ಇದ್ದರೆ ಆಗ ನಾವೇನು ಮಾಡ್ತೇವೆ? ಎವರೇಜ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಇಟ್ ಈಸ್ ದಿ ರೇಷಿಯೋ ಆಫ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಟು ಟೋಟಲ್ ಟೈಮ್ ಟೇಕನ್. ಓಕೆ, ಅಥವಾ ಫಾರ್ಮುಲಾದಲ್ಲಿ ನಾವು ಬರೆಯೋದಿದ್ರೆ ವಿ ಬಾರ್ ಅಂತ ಬರೀತೇವೆ. ವಿ ಬಾರ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಈಕ್ವಲ್ ಟು x2 ಮೈನಸ್ x1 ಬೈ t2 ಮೈನಸ್ t1. ಇಲ್ಲಿ x2 ಅಂದರೆ ಫೈನಲ್ ಪೊಸಿಷನ್, x1 ಅಂದರೆ ಇನಿಷಿಯಲ್ ಪೊಸಿಷನ್, t2 ಅಂದರೆ ಇಟ್ ಈಸ್ ಟೈಮ್ ಎಟ್ ವಿಚ್ ದ ಆಬ್ಜೆಕ್ಟ್ ಈಸ್ ಎಟ್ ಟು ಫೈನಲ್ ಪೊಸಿಷನ್, t1 ಅಂದರೆ ಟೈಮ್ ಎಟ್ ವಿಚ್ ದ ಆಬ್ಜೆಕ್ಟ್ ಈಸ್ ಎಟ್ ಇನಿಷಿಯಲ್ ಪೊಸಿಷನ್. ಅರ್ಥ ಆಯ್ತಾ? x2ದಲ್ಲಿದ್ದಾಗ ಟೈಮು t2, x1ನಲ್ಲಿದ್ದಾಗ ಟೈಮು t1. ಓಕೆ, ರೈಟ್. ಇಲ್ಲಿ ಇದೇನು ಇದು ರೆಪ್ರೆಸೆಂಟ್ ಮಾಡುತ್ತೆ? ಡೆಲ್ಟಾ ಎಕ್ಸ್ ರೆಪ್ರೆಸೆಂಟ್ಸು ಡಿಸ್ಪ್ಲೇಸ್ಮೆಂಟ್, ಡೆಲ್ಟಾ ಟಿ ರೆಪ್ರೆಸೆಂಟ್ಸು ಟೈಮ್ ಇಂಟರ್ವಲ್. ಓಕೆ, ರೈಟ್. x2 ಮೈನಸ್ x1 ಅಂತ ಯಾಕೆ ಬರೆದಿದ್ದೇವೆ? ಅದು ಚೇಂಜ್ ಇನ್ ಪೊಸಿಷನ್ ಅಂತ ಅರ್ಥ. ಓಕೆ, ಚೇಂಜ್ ಇನ್ ಪೊಸಿಷನ್ ಫ್ರಮ್ ಇನಿಷಿಯಲ್ ಟು ಫೈನಲ್. ರೈಟ್? ಓಕೆ. ನೆಕ್ಸ್ಟ್ ಎವರೇಜ್ ಸ್ಪೀಡ್ ಅಂದರೆ ಇಟ್ ಈಸ್ ರೇಷಿಯೋ ಆಫ್ ಟೋಟಲ್ ಡಿಸ್ಟೆನ್ಸ್ ಟು ಟೋಟಲ್ ಟೈಮ್ ಟೇಕನ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇಟ್ ಈಸ್ ವೆಲಾಸಿಟಿ ಆಫ್ ಅ ಬಾಡಿ ಎಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್. ಅಂದರೆ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಿದ್ರೆ ನಾವಲ್ಲಿ ಯಾವುದೇ ಒಂದು ಟೈಮ್ ಇನ್ಸ್ಟಂಟ್ ತೊಗೊಂಡಾಗ ಆಗ ಆ ಆಬ್ಜೆಕ್ಟಿನ ವೆಲಾಸಿಟಿ ಏನಿರುತ್ತಲ್ವ, ಡಿಟ್ ಈಸ್ ಕಾಲ್ಡ್ ಆ್ಯಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ ನಾವು ಅದನ್ನು ವಿ ಇನ್ಸ್ಟ್ ಅಂತ ಬರಿತೀವಿ. ವಿ ಇನ್ಸ್ಟಂಟೇನಿಯಸ್ ಈಕ್ವಲ್ ಟು ಲಿಮಿಟ್ ಆಫ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ವೇರ್ ಡೆಲ್ಟಾ ಟಿ ಟೆನ್ಸ್ ಟು 0 ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ. ಓಕೆ, ಸೊ ಇದಕ್ಕೆ ಲಿಮಿಟ್ ಅಂತ ಕರೀತಾರೆ.
ನೀವು ಇದನ್ನು ಮ್ಯಾಥಮೆಟಿಕ್ಸಲ್ಲಿ ಕಲಿತೀರಾ ಲಿಮಿಟ್ ಬಗ್ಗೆ. ಇಲ್ಲಿ ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಡೆಲ್ಟಾ ಟಿ ಅನ್ನೋದೇನು ಟೈಮ್ ಇಂಟರ್ವಲ್, ಇಟ್ ಈಸ್ ವೆರಿ ಸ್ಮಾಲೆಸ್ಟ್ ವ್ಯಾಲ್ಯೂ, ಇಟ್ ಈಸ್ ಟೆನ್ಸ್ ಟು 0. ಓಕೆ ರೈಟ್. ಈ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಫಾರ್ಮಿಗೆ ನಾವು ಲಿಮಿಟನ್ನು ಅಪ್ಲೈ ಮಾಡಿದಾಗ ಅದು ಡಿಫ್ರೆನ್ಷಿಯಲ್ ಫಾರ್ಮಿಗೆ ಬರ್ತದೆ, ಡಿ ಎಕ್ಸ್ ಬೈ ಡಿ ಟಿ. ಓಕೆ, ಇದೆರಡನ್ನೂ ಕೂಡ ನೀವು ಮ್ಯಾಥಮೆಟಿಕ್ಸಲ್ಲಿ ಕಲಿತೀರಾ, ಲಿಮಿಟ್ ಮತ್ತು ಡಿಫ್ರೆನ್ಷಿಯಲ್ ಬಗ್ಗೆ. ಇಲ್ಲಿ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳಿ. ಓಕೆ ರೈಟ್. ಹಿಯರ್ ಡೆಲ್ಟಾ ಎಕ್ಸ್ ಅಂದರೆ ಇಟ್ ಈಸ್ ಸ್ಮಾಲ್ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಇನ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ. ಓಕೆ, ಡೆಲ್ಟಾ ಎಕ್ಸ್ ಅಂದರೆ ಏನು? ಇಟ್ ಈಸ್ ಸ್ಮಾಲ್ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ in very small time interval delta t. Okay right. Next, instantaneous speed, it is speed of a body at any instant of time. Okay, or it is magnitude of instantaneous velocity of a body. Okay right. ಇದೆರಡು ಡೆಫಿನೇಷನ್ ಜ್ಞಾಪಕ ಇಟ್ಕೊಳ್ಳಿ. ನೀವು ವೆಹಿಕಲ್ಸಲ್ಲಿ ಸ್ಪೀಡೋಮೀಟರ್ನ ನೋಡಿರ್ತೀರ. ಸ್ಪೀಡೋಮೀಟ್ರಲ್ಲಿ ಇಂಡಿಕೇಟ್ ಮಾಡೋದು ಯಾವುದು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ ರೈಟ್. ನೆಕ್ಸ್ಟು ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್. ದ ಮೋಷನ್ ಇನ್ ವಿಚ್ ಬಾಡಿ ಅಂಡರ್ಗೋಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಓಕೆ, ಸೊ ಯೂನಿಫಾರ್ಮ್ ಮೋಷನ್ ಅಂದರೆ ದ ಆಬ್ಜೆಕ್ಟ್ ಮೂವ್ಸ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಆರ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಅರ್ಥ. ಓಕೆ, ನೀವು ಡೆಫಿನೇಷನ್ ಹಾಗೂ ಕೂಡ ಬರಿಬೋದು. ದ ಮೋಷನ್ ಇನ್ ವಿಚ್ ದ ಬಾಡಿ ಟ್ರಾವೆಲ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ದ ಮೋಷನ್ ಇನ್ ವಿಚ್ ವೆಲಾಸಿಟಿ ಆಫ್ ಅ ಬಾಡಿ ಈಸ್ ಸೇಮ್ ಎಟ್ ಡಿಫರೆಂಟ್ ಇನ್ಸ್ಟಂಟ್ಸ್ ಅಂತಲೂ ಕೂಡ ಬರಿಬೋದು. ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ದ ಮೋಷನ್ ಇನ್ ವಿಚ್ ಬಾಡಿ ಅಂಡರ್ಗೋಸ್ ಅನ್ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಓಕೆ, ಆರ್ ಮೋಷನ್ ಇನ್ ವಿಚ್ ವೆಲಾಸಿಟಿ of a body is different at different instants. ಇಲ್ಲಿ ಡಿಫ್ರೆಂಟ್ ಇನ್ಸ್ಟಂಟ್ಸ್ ಅಂದರೆ ಟೈಮ್ ಬೇರೆ ಬೇರೆ ಅಂತ ನಾವು ತೊಗೊಳ್ತೇವೆ, T1 T2 T3 ಸೆಕೆಂಡ್ಸಲ್ಲಿ ಅಂತ. ಓಕೆ, ಅಗೇನ್ ನಾವಿಲ್ಲಿ ನಾನ್ ಯೂನಿಫಾರ್ಮಿಗೆ ಏನಂತ ಬರಿಬೋದು? ದ ಮೋಷನ್ ಇನ್ ವಿಚ್ ಬಾಡಿ ಟ್ರಾವೆಲ್ಸ್ ವಿತ್ ವೇರಿಯಬಲ್ ವೆಲಾಸಿಟಿ ಅಂತ ಬರಿಬೋದು. ಓಕೆ, ವೇರಿಯಬಲ್ ವೆಲಾಸಿಟಿ. ಇದು ಅಷ್ಟೇ ಡೆಫಿನೇಷನನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ ಪೊಸಿಷನ್ ಟೈಮ್ ಗ್ರಾಫ್. ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತಲೂ ಕೂಡ ಕರೀತಾರೆ, ಆಯಿತಾ? ಅಂದರೆ ಏನು? ದ ಗ್ರಾಫ್ ಇನ್ ವಿಚ್ ಪೊಸಿಷನ್ ಟೇಕನ್ ಅಲಾಂಗ್ ವೈ ಆ್ಯಕ್ಸಿಸ್ ಆ್ಯಂಡ್ ಟೈಮ್ ಈಸ್ ಟೇಕನ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಓಕೆ, ನೀವಿಲ್ಲಿ ಕೇಳ್ಬೋದು ಯಾಕೆ ಹೀಗೆ ನಾವು ಕನ್ಸಿಡರ್ ಮಾಡಬೇಕು ಅಂಥೇಳಿ. ಅದಕ್ಕೆ ರೀಸನ್ ಇದೆ. ಇಲ್ಲಿ ನಾವು ಗ್ರಾಫನ್ನು ತಗೊಂಡಾಗ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಅಂತ ಹೇಳ್ತೇವೆ, ಹೌದಾ? ಆ್ಯಕ್ಚುಲಿ ಎಕ್ಸ್ ಆ್ಯಕ್ಸಿಸ್ ಈಸ್ ದಟ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಮತ್ತು ವೈ ಆ್ಯಕ್ಸಿಸ್ ಜನರಲಿ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಇಲ್ಲಿ ಪೊಸಿಷನ್ ಮತ್ತು ಟೈಮಲ್ಲಿ ಟೈಮ್ ಅನ್ನೋದೇನು ಇಂಡಿಪೆಂಡೆಂಟ್ ವೇರಿಯೇಬಲ್. ಯಾಕೆ ಅಂದರೆ ನೀವು ಟೈಮನ್ನು ಸೆಕೆಂಡಲ್ಲಿ ತೊಗೊಳ್ಬೋದು, ಅವರ್ಸಲ್ಲಿ ತೊಗೊಳ್ಬೋದು, ಲೈಕ್ ದಟ್. ಆದರೆ ಪೊಸಿಷನ್ ಅನ್ನೋದೇನು ದಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ವಿಚ್ ಈಸ್ ಡಿಪೆಂಡ್ಸ್ ಆನ್ ಟೈಮ್. ಅಂದರೆ ಟೈಮ್ ಜೊತೆಗೆ ಪೊಸಿಷನ್ ಚೇಂಜ್ ಆದರೆ ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತೇವೆ, ಅರ್ಥ ಆಯ್ತಾ? ಹೀಗಾಗಿ ಇಲ್ಲಿ ಪೊಸಿಷನ್ ಅನ್ನೋದೇನು ದಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಟೈಮ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಹೀಗಾಗಿ ಟೈಮ್ ಈಸ್ ಟೇಕನ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಟೇಕನ್ ಆರ್ ಪೊಸಿಷನ್ ಈಸ್ ಟೇಕನ್ ಅಲಾಂಗ್ ವೈ ಆ್ಯಕ್ಸಿಸ್. ಓಕೆ ರೈಟ್. ಸೊ ಫಸ್ಟ್ ಕನ್ಸಿಡರ್ ಬಾಡಿ ಈಸ್ ಎಟ್ ರೆಸ್ಟ್. ಓಕೆ, ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದೆ. ಆಗ ನಾವು ಗ್ರಾಫನ್ನು ಹೇಗೆ ಡ್ರಾ ಮಾಡ್ಬೋದು? ಫಸ್ಟ್ ಇಲ್ಲಿ ನೀವೇನು ಮಾಡಬೇಕು? ಟೈಮ್ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿ. ಟೈಮ್ ಟಿ ಈಕ್ವಲ್ ಟು 10 to 60 ಸೆಕೆಂಡ್ ತನಕ ಮಾರ್ಕ್ ಮಾಡಿದ್ದೇವೆ ಮತ್ತು ಡಿಸ್ಟೆನ್ಸು 20, 40 ಈ ಥರ ಮಾರ್ಕ್ ಮಾಡಿದ್ದೇವೆ. ಓಕೆ, ಜಸ್ಟ್ ಇಮ್ಯಾಜಿನ್ ಒಂದು ಆಬ್ಜೆಕ್ಟು ಟೈಮ್ ಟಿ ಈಕ್ವಲ್ ಟು 0 ಸೆಕೆಂಡ್ ಇದ್ದಾಗ, ಓಕೆ, ಟೈಮ್ ಟಿ ಈಕ್ವಲ್ ಟು 0 ಸೆಕೆಂಡ್ ಇದ್ದಾಗ ಅದೆಲ್ಲಿದೆ? ಸೊ ಅದು ಒರಿಜಿನಿಂದ 40 ಮೀಟರ್ ದೂರದಲ್ಲಿದೆ. ಓಕೆ, ಟೈಮ್ ಟಿ ಈಕ್ವಲ್ ಟು 0 ಸೆಕೆಂಡ್ ಇದ್ದಾಗ ಅದು 40 ಮೀಟರ್ ದೂರದಲ್ಲಿದೆ. ನೆಕ್ಸ್ಟು 10 ಸೆಕೆಂಡಲ್ಲೂ ಕೂಡ ಎಲ್ಲಿದೆ ಅದು? ಅಗೇನ್
ಸೇಮ್ ಡಿಸ್ಟೆನ್ಸಲ್ಲೇ ಇದೆ. ಓಕೆ, ಅಗೇನ್ ಎಟ್ 20 ಸೆಕೆಂಡಲ್ಲೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಇದೆ. ಅಗೇನ್ ಎಟ್ 30 ಸೆಕೆಂಡಲ್ಲೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಇದೆ. ಕರೆಕ್ಟಾ? ಅಗೇನ್ ಎಟ್ 40 ಸೆಕೆಂಡಲ್ಲೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಇದೆ. ಈ ಅಷ್ಟು ಪಾಯಿಂಟ್ಸನ್ನು ನೀವು ಜಾಯಿನ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಸ್ಟ್ರೇಟ್ ಲೈನ್. ಓಕೆ, ಯು ಆರ್ ಗೆಟಿಂಗ್ ಸ್ಟ್ರೇಟ್ ಲೈನ್. ಆ ಸ್ಟ್ರೇಟ್ ಲೈನ್ ಏನಾಗಿರುತ್ತೆ, ಎಕ್ಸ್ ಆ್ಯಕ್ಸಿಸಿಗೆ ಪ್ಯಾರಲಲ್ ಇರುತ್ತೆ. ಹೀಗೆ ನಾವೇನು ಮಾಡ್ತೀವಿ, ಗ್ರಾಫನ್ನು ಡ್ರಾ ಮಾಡ್ತೀವಿ. ಅರ್ಥ ಆಯ್ತಾ? ನೀವು ಜಸ್ಟ್ ನೇಚರನ್ನು ಮಾತ್ರ ಡ್ರಾ ಮಾಡಿದ್ರೆ ಸಾಕು. ಇದೆಲ್ಲ ಡೇಟಾಸ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. 10, 20, 30, 40 ಇದು ನಿಮಗೆ ಗೊತ್ತಾಗಲಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಗಾಟ್ ದ ಪಾಯಿಂಟ್? ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಬಾಡಿ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ಕಾನ್ಸ್ಟೆಂಟ್ ವೆಲಾಸಿಟಿ. ಓಕೆ, ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದರೆ ಅಲ್ಲೇನಾಗಬೇಕು, ಈಕ್ವಲ್ ಟೈಮ್ ಇಂಟರ್ವಲಲ್ಲಿ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಹೌದಾ? ಕರೆಕ್ಟಾ? ಓಕೆ, ನಾವಿಲ್ಲಿ ಎಕ್ಸಾಂಪಲಾಗಿ ಏನು ಮಾಡಿದ್ದೇವೆ, ಸೆಕೆಂಡ್ಸಲ್ಲಿ ತೊಗೊಂಡಿದ್ದೇವೆ ಟೈಮನ್ನು. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್. ಇಲ್ಲಿ ನೀವು ಟೈಮ್ ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 1 ಸೆಕೆಂಡೇ ಬರುತ್ತೆ. ಹೌದಾ? 1 - 0 1 ಸೆಕೆಂಡ್, 2 - 1 1 ಸೆಕೆಂಡ್, 3 - 2 1 ಸೆಕೆಂಡ್. ಕರೆಕ್ಟಾ? ಓಕೆ, ಅದೇ ಥರ ಡಿಸ್ಪ್ಲೇಸ್ಮೆಂಟನ್ನು ಹೇಗೆ ತೊಗೊಂಡಿದ್ದೇವೆ ಅಥವಾ ಪೊಸಿಷನನ್ನು 10, 20, 30, 40 ಅಂತ ತೊಗೊಂಡಿದ್ದೇವೆ. ಕರೆಕ್ಟಾ? ಇಲ್ಲೂ ಕೂಡ ಡಿಫ್ರೆನ್ಸ್ ಸೇಮ್ ಇದೆ. ಹೌದಾ? ಡಿಫ್ರೆನ್ಸ್ ಸೇಮ್ ಇದೆ, 10 ಇದೆ ಡಿಫ್ರೆನ್ಸ್. ಕರೆಕ್ಟಾ? ಓಕೆ, ಈಗ ಫಸ್ಟು ಜಸ್ಟ್ ಇಮ್ಯಾಜಿನ್ ಆಬ್ಜೆಕ್ಟು ಎಟ್ ಟೈಮ್ t = 0 ಇದ್ದಾಗ ಅದೆಲ್ಲಿದೆ, ಸೊ ದಟ್ ಈಸ್ ಎಟ್ ದಿ ಒರಿಜಿನಲ್ಲಿದೆ. ಓಕೆ, ರೈಟ್. ಎಟ್ ಟೈಮ್ t = 1 ಸೆಕೆಂಡು, ಸೊ ಇಟ್ ಕವರ್ಸ್ 10 ಮೀಟರ್. ಸೊ ಅದೇನು ಮಾಡಿದೆ, 10 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ಓಕೆ, ನೆಕ್ಸ್ಟು ಎಟ್ 2 ಸೆಕೆಂಡಲ್ಲಿ ಅಥವಾ ಆಫ್ಟರ್ 2 ಸೆಕೆಂಡಲ್ಲಿ, ಸೊ ಇಟ್ ಕವರ್ಸ್ ಡಿಸ್ಟೆನ್ಸ್ 20. ನೆಕ್ಸ್ಟ್ ಎಟ್ 3 ಸೆಕೆಂಡಲ್ಲಿ ಇಟ್ ಕವರ್ಸ್ ಡಿಸ್ಟೆನ್ಸ್ 30. ನೆಕ್ಸ್ಟ್ 4 ಸೆಕೆಂಡಲ್ಲಿ ಇಟ್ ಕವರ್ಸ್ ಡಿಸ್ಟೆನ್ಸ್ 40. ಎಟ್ 5 ಸೆಕೆಂಡಲ್ಲಿ ಇಟ್ ಕಂಪ್ಲೀಟ್ಸ್ ಡಿಸ್ಟೆನ್ಸ್ ಆಫ್ 50. ಇದಿಷ್ಟು ಪಾಯಿಂಟನ್ನು ಜಾಯಿನ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಸ್ಟ್ರೇಟ್ ಲೈನ್ ಸಿಗುತ್ತೆ. ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ದ ಒರಿಜಿನ್. ಓಕೆ, ಇದು ನೇಚರ್. ಯಾವಾಗ ಬಾಡಿ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಬಾಡಿ ಮೂವ್ಸ್ ವಿತ್ ವೇರಿಯಬಲ್ ವೆಲಾಸಿಟಿ. ವೇರಿಯಬಲ್ ವೆಲಾಸಿಟಿ ಅಂದರೆ ಟೈಮ್ ಇಂಟರ್ವಲ್ ಸೇಮ್ ಇರುತ್ತೆ, ಆದರೆ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಏನಾಗುತ್ತೆ, ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಐದರ್ ಡಿಕ್ರೀಸ್ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು, ಆ ಥರ. ಓಕೆ, ಹಾಗೆ ಇಲ್ಲೂ ಕೂಡ ನಾವೇನು ಮಾಡಿದ್ದೇವೆ, ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೇವೆ. ಟೈಮನ್ನು ಸೆಕೆಂಡು 5 ಸೆಕೆಂಡ್, 10 ಸೆಕೆಂಡ್, 15 ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಮತ್ತು ಪೊಸಿಷನ್ನು 10 to 30 ಮೀಟರ್ವರೆಗೂ ತೊಗೊಂಡಿದ್ದೇವೆ. ಓಕೆ, ಹಾಗೆ ಇಲ್ಲೂ ಕೂಡ ಜಸ್ಟ್ ಇಮ್ಯಾಜಿನ್ ಮಾಡಿ, ಫಸ್ಟ್ ಆಬ್ಜೆಕ್ಟು ಎಟ್ ಟೈಮ್ t = 0 ಇದ್ದಾಗ ಎಲ್ಲಿದೆ, ಸೊ ಅದು ಒರಿಜಿನಲ್ಲಿ ಇದೆ. ಓಕೆ, ದ ಆಬ್ಜೆಕ್ಟ್ ಈಸ್ ಎಟ್ ಒರಿಜಿನ್ ಎಟ್ ಟೈಮ್ t = 0 ಸೆಕೆಂಡ್. ಸೊ ಅಗೇನ್ ಅದು 5 ಸೆಕೆಂಡಿಗೆ, ಸೊ 5 ಸೆಕೆಂಡಿಗೆ ಅದೊಂದು 2 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿದೆ. 10 ಸೆಕೆಂಡಿಗೆ ಒಂದು 8 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿದೆ. 15 ಸೆಕೆಂಡಿಗೆ ಇಟ್ ಕವರ್ಸ್ ಸಮ್ವಾಟ್ 19 ಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ಇದಿಷ್ಟು ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡಿದಾಗ ವಿ ಆರ್ ಗೆಟಿಂಗ್ ಅ ಕರ್ವ್. ಇಲ್ಲಿ ನಿಮ್ಗೆ ಸ್ಟ್ರೇಟ್ ಲೈನ್ ಸಿಗೋದಿಲ್ಲ, ವಿ ಆರ್ ಗೆಟಿಂಗ್ ಕರ್ವ್ ದಟ್ ಪಾಸಸ್ ಥ್ರೂ ದ ಒರಿಜಿನ್. ಓಕೆ, ಪಾಸಸ್ ಥ್ರೂ ಒರಿಜಿನ್. ಇಲ್ಲೇನಾಗಿತ್ತು, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಹೋಗಿತ್ತು. ಹೌದಾ? ಫಸ್ಟ್ ನೋಡಿ 0 to 5 ಅದು 2 ಮೀಟರನ್ನು ಕವರ್ ಮಾಡಿತ್ತು. 5 to 10 ಸೆಕೆಂಡ್ಸ್ ಒಳಗಡೆ ಅದು ಇಷ್ಟು 8 ಮೀಟರ್ನ ಕವರ್ ಮಾಡಿದೆ. ನೆಕ್ಸ್ಟು 10 to 15 ಸೆಕೆಂಡ್ಸಲ್ಲಿ ಅದು ಟೋಟಲ್ ಎಷ್ಟು ಕವರ್ ಮಾಡಿದೆ, 19 ಮೀಟರ್ನ ಕವರ್ ಮಾಡಿದೆ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಏನಿದೆ, ದಟ್ ಈಸ್ ಅನ್ಈಕ್ವಲ್, ನಾಟ್ ಈಕ್ವಲ್. ಈ ಎಕ್ಸಾಂಪಲ್ ಏನಾಗಿತ್ತು, ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಇತ್ತು, ಪ್ರತಿ ಸಲನೂ ಕೂಡ 10 ಇತ್ತು. ಹೌದಾ? ಸರಿ.
ನೆಕ್ಸ್ಟು ನಿಮಗೆ ಎಕ್ಸಾಮಿನೇಷನಲ್ಲಿ ಸಪೋಸ್ ಕ್ವಶನನ್ನು ಕೇಳಿದಾಗ ಇಲ್ಲಿ ಡೇಟಾಸನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಟೈಮ್ ಮತ್ತು ಪೊಸಿಷನ್ ನೀವು ಎಷ್ಟು ವ್ಯಾಲ್ಯೂ ತೊಗೊಂಡಿದ್ದೀರಾ ಅದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪ್ಲಾಟನ್ನು ನೋಡ್ಕೊಳ್ಳಿ, ನೇಚರ್, ಗ್ರಾಫ್ ನೇಚರ್ ಹೇಗೆ ಬರುತ್ತೆ, ಕರೆಕ್ಟಾ? ಫಸ್ಟು ನಿಮ್ಮ ಕ್ವಶನ್ ಹೇಗೆ ಕೇಳ್ತಾರೆ ಅಂದರೆ, ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್. ಆಬ್ಜೆಕ್ಟ್ ರೆಸ್ಟಲ್ಲಿದ್ದಾಗ ಗ್ರಾಫ್ ನೇಚರ್ ಹೇಗಿರುತ್ತೆ? ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಟೈಮ್ ಆ್ಯಕ್ಸಿಸ್, ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್, ಕರೆಕ್ಟಾ? ನೆಕ್ಸ್ಟು ವೆನ್ ಆಬ್ಜೆಕ್ಟ್ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಸ್ಟ್ರೇಟ್ ಲೈನ್ ಪಾಸಸ್ ಥ್ರೂ ದ ಒರಿಜಿನ್, ಕರೆಕ್ಟಾ? ಮತ್ತು ಮೂರನೇದು ವೆನ್ ಆಬ್ಜೆಕ್ಟು ಮೂವ್ಸ್ ವಿತ್ ವೇರಿಯಬಲ್ ವೆಲಾಸಿಟಿ ಅಂದರೆ ಕರ್ವ್ ಪಾಸಸ್ ಥ್ರೂ ದ ಒರಿಜಿನ್, ಕರೆಕ್ಟಾ? ಈ ಗ್ರಾಫ್ ನೇಚರ್ ನೋಡಿಟ್ಕೊಳ್ಳಿ. ಈ ಗ್ರಾಫ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಇದು ಕೂಡ ಆಬ್ಜೆಕ್ಟ್ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿನ ಇಂಡಿಕೇಟ್ ಮಾಡುತ್ತೆ. ಅಂದರೆ ಇದು ಪಾಸಿಟಿವ್ ವೆಲಾಸಿಟಿ ಇಂಡಿಕೇಟ್ ಮಾಡಿದ್ರೆ ಇಟ್ ಇಂಡಿಕೇಟ್ಸ್ ಪಾಸಿಟಿವ್ ಯೂನಿಫಾರ್ಮ್ ವೆಲಾಸಿಟಿ. ದಿಸ್ ಗ್ರಾಫ್ ಇಂಡಿಕೇಟ್ಸ್ ನೆಗೆಟಿವ್ ಯೂನಿಫಾರ್ಮ್ ವೆಲಾಸಿಟಿ. ಓಕೆ ಓಕೆ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸದ್ಯಕ್ಕೆ ಈ 3 ಪ್ಯಾಟರ್ನ್ ಜ್ಞಾಪಕ ಇಟ್ಕೊಳ್ಳಿ. ಯಾವುದು? ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ, ಥ್ಯಾಂಕ್ ಯು.